ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ದೃಶ್ಯ ಮೀಡಿಯಾ ವರದಿಗಾರರು ತಮ್ಮೆಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಗಳ ಜೊತೆಗೆ ತಮ್ಮನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ದಿನಾಂಕ 21/12/2024 ದೇವರ ಇಬ್ಬರಿಗೆಯ ಒಂದು ತಾಲೂಕು ಕೇಂದ್ರದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಪ್ರತಿಭಾ ಪುರಸ್ಕಾರ, ಇದರ ಜೊತೆಗೆ ಹಿಂದೂಗಳ ಒಂದು ಸಾಂಸ್ಕೃತಿಕ ಸಮಾವೇಶ ಬೃಹತ್ ಪ್ರಮಾಣದಲ್ಲಿ ನಮ್ಮ ದೇವರಿಪ್ಪರಿಗೆಯ ಯುವ ಘಟಕದ ವತಿಯಿಂದ ಭಾಳ ಅದ್ಧೂರಿಯಾಗಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಒಂದು ವೀರಾಣಿ ಕಿತ್ತೂರು ಚೆನ್ನಮ್ಮನ ಇತಿಹಾಸ ನಮ್ಮ ಯುವ ಪೀಳಿಗೆಗೆ ಮುಂದೊಯ್ಯಲಿಕ್ಕೆ, ಅದೇ ರೀತಿ ಶ್ರಮ ಹಾಕಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಹಿಂದೂಗಳ ಒಂದು ಸಂಸ್ಕೃತಿ, ಆಚಾರ, ವಿಚಾರ, ನಡೆನುಡಿಗಳ ಬಗ್ಗೆ ಆ ಸಂಸ್ಕೃತಿಯ ಒಂದು ಬಿಂಬಿಸುವಂಥ ಕೆಲಸ ನಮ್ಮೆಲ್ಲ ಸಮಾಜದ ಮಕ್ಕಳಿಗೆ ನಮ್ಮ ನಡೆದು ಬಂದಿರತಕ್ಕಂಥ ದಾರಿ ವಿಷಯವಾಗಿ ಆ ಒಂದು ಸಂಸ್ಕಾರ ಇರ್ತಕ್ಕಂಥ ಒಂದು ಹಿಂದೂಗಳ ಒಂದು ಸಂಸ್ಕಾರ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಪೂಜ್ಯರು, ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಊರಿನವರೇ ಆಗಿರ್ತಕ್ಕಂಥ ಆಧ್ಯಾತ್ಮಿಕದ ಅಧ್ಯಯನವಾಗಿ ಅತಿ ಹೆಚ್ಚು ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ವಾಮದೇವ ಶಿವಾಚಾರ್ಯರು ಹಂಪಿ ಮಠದ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೋರ್ವರು ನಮ್ಮೂರಿನವರೇ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಡಿವಾಳ ಈಶ್ವರ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ನಮ್ಮ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನಗರ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಜನಪ್ರಿಯ ಒಂದು ಶಾಸಕರು, ಯುವಕರು, ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜುಗೌಡ ಪಾಟೀಲ್ ಕೂಡ ಅಧ್ಯಕ್ಷ ಸ್ಥಾನ ವಹಿಸ್ತಾ ಇದ್ದಾರೆ. ಅಥವಾ ಸಚಿವರು ಆಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಸಚಿವರು, ಇನ್ನೋರ್ವ ಶಾಸಕರಾಗಿರ್ತಕ್ಕಂಥ ಕ್ರಿಯಾಶೀಲ MLAಗಳಾಗಿರ್ತಕ್ಕಂಥ ಅಶೋಕ್ ಮನಗುಳಿಯವರು, ಹನುಮಂತ್ ನಿರಾಣಿಯವರು, ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಮುಂಜಾನೆ 10 ಗಂಟೆಗೆ ನಮ್ಮ ಮಹಿಳೆಯರಿಂದ ಒಂದು ಕುಂಭ ಮೆರವಣಿಗೆ 10 ಗಂಟೆಗೆ ಕಲ್ಮೇಶ್ವರ ದೇವಸ್ಥಾನದಿಂದ ಮೌರ್ಯ ಹನುಮಂತ ವೃತ್ತ, ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ವೀರಾಣಿ ಕಿತ್ತೂರ ಚೆನ್ನಮ್ಮನ ಒಂದು ಸ್ಥಳಕ್ಕೆ ಹೋಗಿ ಈ ಕುಂಭದ ಮೆರವಣಿಗೆಯಿಂದ ಮಧ್ಯಾಹ್ನ 4 ಗಂಟೆಗೆ ಭವ್ಯವಾದಂಥ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನು ಈಗಾಗಲೇ ನಮ್ಮ ಯುವಕರು ಮಾಡಿಕೊಂಡಿದ್ದಾರೆ. ಕಾರಣ ಬಿಜಾಪುರ ಜಿಲ್ಲೆಯ ಸಮಸ್ತ ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರು, ಅವರಿವರು ಎನ್ನದೇ ಬರೀ ಪಂಚಮಸಾಲಿ ಸಮಾಜದವರು ಅಷ್ಟೇ ಅಲ್ಲ, ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಹಾಗೂ ದೇವರಿಪ್ಪಲಿಗೆಯ ತಾಲೂಕಿನ ಎಲ್ಲ ಹಳ್ಳಿಗಳ ಸಮಾಜ ಬಾಂಧವರಿಗೆ ಒಂದು ಕಳಕಳಿಯ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕಾರಣೀಭೂತರಾಗಬೇಕು. ಯಾಕಂದ್ರೆ ಇದು 2025ನೇ ಒಂದು ಕಡೆಯ ಸಮ್ಮೇಳನ. ಈಗಾಗಲೇ 2017ರಲ್ಲಿ ದೇವರಿಪ್ಪಲಿಗೆ ಒಂದು ಸಮ್ಮೇಳನ ಮಾಡಿದ್ದೆವು. ಈಗ ಮತ್ತೆ ಅದೇ ಊರಲ್ಲಿ ಒಂದು ಓಪನ್ ಒಂದು ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಕಾರಣ ಎಲ್ಲ ಬಂಧುಗಳಲ್ಲಿ, ಎಲ್ಲ ಸಮಾಜದವರಿಗೆ, ಉಳಿದ ಸಮಾಜದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಘಟಕದ ಪರವಾಗಿ, ತಾಲೂಕು ಘಟಕದ ಅಧ್ಯಕ್ಷರ ಇವತ್ತಿಲ್ಲಿ ಆಗಮಿಸಿದ್ದಾರೆ ನಮ್ಮ ಗುರುರಾಜ್ ಜಾಕವಾಡ್ ಅವರು ಕೂಡ ನಿರಂತರ ಏನಪ್ಪಾ ಈ ಕಾರ್ಯಕ್ರಮ ತಮ್ಮ ತೊಡಗಿಸಿಕೊಂಡಿದ್ದಾರೆ. ಅವ್ರ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ, ಪರಮ ಪೂಜ್ಯರ ವತಿಯಿಂದ ಎಲ್ಲ ನಮ್ಮ ಸಮಾಜದ ರಾಜಕಾರಣಿ ಹಿರಿಗುರುವರಿಗೆ ಎಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ, ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಸಮಾಜ ಬಾಂಧವರಲ್ಲಿ ಕೇಳ್ತೀನಿ. ಇನ್ನು ನಗರದಲ್ಲಿ ಇರ್ತಕ್ಕಂಥ ದೇವರಿಪ್ಪರಿಗ ಸಮಸ್ತ ಎಲ್ಲ ನಗರ ಬಾಂಧವರು ತಾವು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಪ್ಪರಿಗೆ ಹೆಸರನ್ನು ಒಂದು ನ ಭವಿಷ್ಯತ್ ಎಂಬ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ದೇವರಿಪ್ಪರಿಗರು ಕಾರಣರಾಗ್ರಿ ಅಂತ ಹೇಳಿ ನಿಮ್ಮ ಎಲ್ಲರಿಗೆ ಮನವಿ ಮಾಡ್ತೀನಿ. ಎಲ್ಲಿಗೆ ಯಾವಾಗ ಮುಗಿತೈತಿ ಅನ್ನೋದು ನಿಶ್ಚಿತ ಇಲ್ಲ. ಆದರೆ ಹೋರಾಟವನ್ನು ಜೀವಂತವಾಗಿ ಇಡಬೇಕು.
ಯಾವಾಗ ನಮಗೆ ಅನುಕೂಲತೆಗಳು ಬರ್ತದೆ ಜೀವಂತವಾಗಿ ಇಡುವ ಸಲುವಾಗಿ ಗುರುಗಳು ಆದೇಶದ ಪ್ರಕಾರ 8ನೇ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಈಗಾಗಲೇ 2-3 ತಾಲೂಕದಲ್ಲಿ ಅದರ ಬಗ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈಗ ದೇವರಿಪ್ಪರಿಗಳಿಂದಲೂ ಮುಂದಿನ 8ನೇ ಹೋರಾಟದ ಬಗ್ಗೆ ಸಲುವಾಗಿ 8ನೇ ಹೋರಾಟದ ಚಾಲನೆಯನ್ನು ಕೊಡುವುದು ಆಗಿರುತ್ತದೆ. ಈ ಹೋರಾಟ ನಿರಂತರವಾಗಿರುವುದಿಲ್ಲ. ಎಲ್ಲಿಯವರೆಗೆ ನಮಗೆ 2A ಮೀಸಲಾತಿ 2A ಅಂದ್ರೆ ಅದ್ರ ಪರ್ಯಾಯವಾಗಿ ಯಾವುದಾದ್ರೂ ಮೀಸಲಾತಿ. ಈಗ ಒಬ್ರು 2A ಕೇಳಿಲ್ಲ, ಅದು ಕೇಳಿಲ್ಲ, ಇದು ಕೇಳಿಲ್ಲ, ಸುಮ್ಮ ಕಾಂಪ್ಲಿಕೇಟೆಡ್ ಮಾಡ್ತಾರ. ಅದು ಏನಿಲ್ಲ, ನಮಗೊಂದು ಮೀಸಲಾತಿ ಬೇಕು. ಮೀಸಲಾತಿ 2A ಕೊಡ್ಲಿ, 2D ಒಳಗರೆ ಕೊಡ್ಲಿ, ಯಾವ್ದ್ರೊಳಗರೆ ಕೊಡ್ಲಿ, ಏನಾರ ಹೆಸರಿಟ್ಟು ಅದು ಕೊಟ್ರೆ ಸಾಕು. ಆ ದೃಷ್ಟಿಯಿಂದ ಆ ಹೋರಾಟವನ್ನು ಜೀವಂತವಾಗಿ ಇಡುವುದ್ರ ಸಲುವಾಗಿ ಮತ್ತೆ 8ನೇ ಹೋರಾಟ ಚಾಲೂ ಅದೆ. ಅದಕ್ಕೆ ಎಲ್ಲ ಸಮಗ್ರ ಸಮಾಜದವರು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿತಾ ಇರಬೇಕು. ಯಾಕಂದ್ರೆ ಈ ಹೋರಾಟ ನಾವು ಎಲ್ಲಿವರೆಗೆ ಕೊನೆಯವರೆಗೆ ನಾವು ಇದ್ರ ಒಯ್ಲಿಲ್ಲ ಅಂದ್ರೆ ಅದು ನಡುವೆ ಹೋಗ್ಬಿಡ್ತದ. ಈ ಹೋರಾಟವನ್ನು ದಂಡಿಗೆ ಹಚ್ಚೋದು ನಮ್ಮ ಎಲ್ಲರ ಕರ್ತವ್ಯ ಆಗೈತಿ. ಈ ಹೋರಾಟ ಯಾವಾಗ ಒಮ್ಮೆ ಸರ್ಕಾರದ ಅನುಕೂಲತೆಗೆ ಇರ್ತಾವೆ, ಒಮ್ಮೆ ಅನಾನುಕೂಲಗಳು ಇರ್ತಾವೆ. ಇವು ಬಂದಾಗ ನಡುವೆ ಇವು ಹಿನ್ನಡೆ ಆಗೋದು ಮುನ್ನಡೆ ಆಗೋದು ಇವೆಲ್ಲ ಇದ್ದೇ ಇರ್ತಾವೆ. ಅದಕ್ಕೆ ಈ ಹೋರಾಟವನ್ನು ನಾವು ಮುಂದುವರಿಸಬೇಕಂತೇಳಿ 8ನೇ ಹೋರಾಟವನ್ನು ಚಾಲೂ ಮಾಡ್ತೇವೆ. ವಿಷಯ ಹೇಳ್ಬಿಟ್ರೆ ನಾಳೆ ಡಿಸೆಂಬರ್ 21ನೇ ತಾರೀಕು ಏನು ದೇವರಿಪ್ಪರಿಗೆ ಎಲ್ಲ ಯುವ ಮಿತ್ರರು ತಯಾರಾಗಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುತ್ತಾರೆ. ಆ ದಿವಸ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನವರ ಭಾವಚಿತ್ರ ಮೆರವಣಿಗೆ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕ ರಾಜುಗೌಡ ಪಾಟೀಲ್ ಬರ್ತಾರೆ ಹಾಗೂ ಬಸವನಗೌಡರು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ನಾಡಿನ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹಾಗೂ ಅಶೋಕ್ ಮನ್ಗುಳಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗತ್ತಾರೆ. ಆದ ಕಾರಣ ಎಲ್ಲ ಯುವ ಮಿತ್ರರು ಹಾಗೂ ಸಮಾಜದ ಬಂಧುಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಜಿಲ್ಲೆಯ ವಿಶೇಷ ಕಾರ್ಯಕ್ರಮವನ್ನು ದೇವರಿಗೆ ಯುವ ಮಿತ್ರರು ಆಚರಣೆ ಮಾಡಕತ್ತಾರ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಸಹಕಾರ ಕೊಟ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಯಾವತ್ತು ಪೂಜ್ಯರಲ್ಲಿ ಹಾಗೂ ಮಾಧ್ಯಮದಲ್ಲಿ ಎಲ್ಲ ಸಮಾಜದ ಬಂಧುಗಳಲ್ಲಿ ವಿನಂತಿ ಪೂರ್ವಕ ತಿಳ್ಕೊಳ್ತಾ ಇದ್ದೀವಿ. ವಿಜಯಪುರ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಬಂಧುಗಳೇ, ಇದು ತುರ್ತಾಗಿ ಕರೆದಿರ್ತಕ್ಕಂಥ ಶಿವಸಾರಿ ಸಮಾಜದ ಜಿಲ್ಲಾ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ ಮತ್ತು ದೇವರಿಪ್ಪಿ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಇಲ್ಲಿ ಭಾಗವಹಿಸಿದ್ದಾರೆ. ತಾವೆಲ್ಲ ಬಗ್ಗೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಈಗಾಗಲೇ ವಿಜಯಪುರ ಜಿಲ್ಲೆಯ ಜನರಿಗೆ ಗೊತ್ತಿರೋ ಸಂಗತಿ, 2A ಮೀಸಲಾತಿ ಸಿಗೋವರೆಗೂ ಹೋರಾಟ ನಿರಂತರ ಅಂತ ನಾನು ಸಂದೇಶ ಚಳವಳಿಯನ್ನು ಶುರು ಮಾಡಿದ್ದೇನೆ. ಆ ಕಾರಣಕ್ಕೋಸ್ಕರವಾಗಿಯೇ 8ನೇ ಹಂತದ ಚಳವಳಿಯನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಆರೋಗ್ಯದಿಂದ ಶುರು ಮಾಡಲಾಗಿದೆ. ಅದಾದ ನಂತರ ಕುಂದಗೋಳದಲ್ಲಿ ನವೆಂಬರ್ 22ನೇ ತಾರೀಕಿಗೆ ಸಮಾವೇಶವನ್ನು ಮಾಡಲಾಗಿದೆ. ಅದೇ ಪ್ರಕಾರವಾಗಿ ದೇವರಿಪ್ಪರಿಗೆ ಮಹಾನಗರದಲ್ಲಿ 12ನೇ ಶತಮಾನದ ವೀರಗಣಾಚಾರಿ ನಿಷ್ಠುರವಾದಿ ಶರಣ ವೀರಗಂಟೆ ಮಡಿವಾಳ ಮಾಚಿದೇವರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳವಾಗಿರ್ತಕ್ಕಂಥ ದೇವರಿಪ್ಪರಿಯ ಪುಣ್ಯಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಹೆಸರಲ್ಲಿ ಬೃಹತ್ ಸಮಾವೇಶವನ್ನು 21ನೇ ತಾರೀಕು ನಾಳೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕಲ್ಮೇಶ್ವರ ದೇವಸ್ಥಾನದಿಂದ ಬೃಹತ್ ರ್ಯಾಲಿ ಮೂಲಕವಾಗಿ ನಮ್ಮ ಚಳವಳಿ ಆರಂಭಗೊಂಡು ಸಾಯಂಕಾಲ 4 ಗಂಟೆಗೆ ಇಂಡಿ ರಸ್ತೆ ಇರತಕ್ಕಂಥ ಚೆನ್ನಮ್ಮನ ಸರ್ಕಲ್ ಮುಂಭಾಗದಲ್ಲಿರ್ತಕ್ಕಂಥ ಬೃಹತ್ ಮೈದಾನದಲ್ಲಿ ಪಂಚಮಸಾಲಿ ಮೀಸಲಾತಿಗಾಗಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಬೃಹತ್ ಅಭಿಯಾನವನ್ನು ಮಾಡಲಾಗುತ್ತದೆ. ಅದರೊಂದಿಗೆ ಚೆನ್ನಮ್ಮನವರ ಜಯಂತಿ ಮತ್ತು ವಿಜಯೋತ್ಸವ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಬೃಹತ್ ಸಮಾವೇಶವನ್ನು ದೇವರಿಪ್ಪರಿಯಲ್ಲಿ 2ನೇ ಬಾರಿಗೆ ಅತ್ಯಂತ ಅದ್ಭುತ ಮಾಡಲಿಕ್ಕೆ ಇಡೀ ದೇವರಿಪ್ಪರಿಗೆಯ ಎಲ್ಲ ಹಿರಿಯರು ಎಲ್ಲ ಯುವಕರು ಮಾಡುವಂಥ ಅಪರೂಪದ ಸಮಾವೇಶ.
ಒಗ್ಗಟ್ಟಾಗಿ ಒಂದಾಗಿ ಒಟ್ಟಾರೆ ದೇವರಿಪ್ಪರಿಗೆ ಮೂಲಕವಾಗಿ ಮತ್ತೆ ನಮ್ಮ ಪಂಚಮಸಾಲಿ ಹೋರಾಟಕ್ಕೆ ಶಕ್ತಿಯನ್ನು ತುಂಬಲಿಕ್ಕೋಸ್ಕರವಾಗಿ ಮತ್ತೆ ನಮ್ಮ ಎಲ್ಲರನ್ನ ಹೋರಾಟಕ್ಕೆ ಕಡಿಮೆಗೊಳಿಸುವಂತಿದ್ದೊಳಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರವಾಗಿ ಈ ಚಳವಳಿಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡಲಿಕ್ಕೆ ದೇವರಿಪ್ಪರಿಗೆ ಮಹಾನಗರ ಸಿದ್ಧತೆ ಹೊಂದಿದೆ. ಬೇರೆ ನಾನು ಸಹ 2-3 ದಿನಗಳಿಂದ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಭೆಗಳು ಮಾಡಿದಾಗ ಎಲ್ಲರ ಉತ್ಸಾಹ ಹೆಚ್ಚಾಗಿ ಆ ಮೂಲಕವಾಗಿ ದೇವರಿಪ್ಪರಿಗೆ ಮಹಾನಗರ ಮೀಸಲಾತಿ ಹೋರಾಟದ ಮೂಲಕ ಈ ನಾಡಿನ ಈ ಜಿಲ್ಲೆಯ ಜನರನ್ನು ಕೈಬೀಸಿ ಕರೆದ ಮೂಲಕವಾಗಿ ಸರ್ಕಾರಕ್ಕೊಂದು ಸ್ಪಷ್ಟ ಸಂದೇಶವನ್ನು ಏನೇ ಲಾಠಿ ಚಾರ್ಜ್ ಮಾಡಿ ಏನೇ ಹೋರಾಟಕ್ಕೆ ಪ್ರಯತ್ನ ಮಾಡಿದರೂ ಸಹ ನಾವು ಮೀಸಲಾತಿ ಆದೇಶ ಪ್ರಮಾಣವನ್ನು ಸಿಗೋವರೆಗೂ ಹೋರಾಟ ನಿರಂತರ ಎನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ನಾವು ದೇವರಿಪ್ಪರಿಗೆಯಲ್ಲಿ ಪಂಚಮಸಾಲಿ ಪ್ರತಿಮೆ ಕ್ರಾಂತಿ ಚೆನ್ನಮ್ಮನ ಜಯಂತಿ ಮೂಲಕವಾಗಿ ಈ ನಾಡಿಗೆ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವೆಲ್ಲರೂ ಸಹ ಮಾಡ್ತೀವಿ. ಕನಿಷ್ಠ ಒಂದು 10,000ಕ್ಕಿಂತ ಹೆಚ್ಚು ಜನ ಸೇರುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆ ಒಂದು ಸಮಾವೇಶಕ್ಕೆ ನಾಡಿನ ಜನತೆ ಮತ್ತು ಜಿಲ್ಲೆಯ ಜನತೆ ಮತ್ತು ತಾಲೂಕಿನ ಜನತೆ ಸಾಗಬೇಕು. ಚೆನ್ನಮ್ಮನ ಅಭಿಮಾನಿಗಳು ಬರಬೇಕು, ರಾಯನ ಅಭಿಮಾನಿಗಳು ಬರಬೇಕು, ಮಾಚಿದೇವರ ಅಭಿಮಾನಿಗಳು ಬರಬೇಕು, ಒಟ್ಟಾರೆ ಎಲ್ಲರೂ ಕೂಡ್ಕೊಂಡು. ಯಾಕಂದರೆ ನಾವು ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನು ಸ್ಟೇಟಲ್ಲಿ ಕೇಳಿದ್ವಿ. ಎಲ್ಲ ಲಿಂಗಾಯತ ಒಳಪಂಗಡಗಳು ಕೇಂದ್ರ OBC ಮೀಸಲಾತಿ ಕೇಳಿದ್ವಿ. ಹಾಗಾಗಿ ನಮ್ಮ ಸಮುದಾಯ 2A ಮೀಸಲಾತಿ ಬೇಕು ಅನ್ನುವಂಥ ಅನೇಕ ಒಳಪಂಗಡಗಳು ಮತ್ತು ಅನೇಕ ಲಿಂಗಾಯತ ಒಳಪಂಗಡಗಳು ಆ ಒಂದು ರ್ಯಾಲಿಗೆ ಆಗಮಿಸಿದ್ದು ಈ ಒಂದು ದೇವರಿಪ್ಪರಿಗೆ ತಾಲೂಕಿನ ಜಿಲ್ಲಾ ಘಟಕ